ನಮಸ್ಕಾರ. ಈ 4 ಡಿಫೆನ್ಸ್ ಸೆಕ್ಟರ್ನ ಷೇರುಗಳ ಲಾಭ ನೋಡಿದರೆ ಆಶ್ಚರ್ಯ ಖಚಿತ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಭಾರತದ ಗೌರ್ಮೆಂಟು ಮೇಕ್ ಇನ್ ಇಂಡಿಯಾ ಫಿಲಾಸಫಿ ಅಂತ ಒಂದು ಒಳ್ಳೆಯ ಪ್ರಿನ್ಸಿಪಲ್ ಅನ್ನ ತಗೊಂಡ್ಬಂದ್ರು. ಪಬ್ಲಿಕ್ ಸೆಕ್ಟರ್ ಡಿಫೆನ್ಸ್ ಕಂಪನಿಗಳಿಗೆ ಅದರಿಂದಾಗಿ ರ್ಯಾಲಿ ಪ್ರಾರಂಭ ಆಯಿತು. PM ಮೋದಿ ಅವರ ವಿಷನ್ ಏನು ಅಂತಂದ್ರೆ ಎಲ್ಲಾ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಡಿಫೆನ್ಸ್ ಸಿಸ್ಟಮ್ಸ್ ಏನಿದ್ದರೂ ಕೂಡ ನಮ್ಮ ದೇಶದಲ್ಲಿ ಡೊಮೆಸ್ಟಿಕ್ ಅಲ್ಲಿ ಆಗಬೇಕು. ಅದರಿಂದ ನಮ್ಮ ದೇಶದಲ್ಲಿರುವಂತಹ ಕಂಪನಿಗಳ ಅದೃಷ್ಟ ಬದಲಾಯಿಸುತ್ತೆ. ಭಾರತ ಸರ್ಕಾರದ ಉದ್ದೇಶ ಏನು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲವನ್ನು ಲೋಕಲ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡಬೇಕು. ಅದಕ್ಕೋಸ್ಕರ ಫೆಬ್ರವರಿ 2023 ಬಜೆಟ್ ಅಲ್ಲಿ ಸರ್ಕಾರ 75% ಡಿಫೆನ್ಸ್ ಪರ್ಚೇಸ್ ಬಜೆಟ್ ನ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರರ್ಗೆ ಕೊಟ್ಟರು. ಅದರಿಂದಾಗಿ ನಮ್ಮ ದೇಶದಲ್ಲಿ ಒಂದಷ್ಟು ಸಂಚಲನ ಆಯಿತು, ಬೇಕಾದಷ್ಟು ದುಡ್ಡು ಸರ್ಕ್ಯುಲೇಷನ್ ಬಂತು. ಆಲ್ದೋ these defense stocks had not been great performance in the past, the push for local manufacturing of defense equipment by the government in the last 2 union budgets has put defense stocks in the limelight. ಅಂದರೆ ಕಳೆದ ಎಷ್ಟೋ ವರ್ಷಗಳಿಂದ ನಮ್ಮ ಡೊಮೆಸ್ಟಿಕ್ ಡಿಫೆನ್ಸ್ ಕಂಪನಿಗಳು ಹೇಳಿಕೊಳ್ಳುವಂತಹ ಪರ್ಫಾರ್ಮೆನ್ಸ್ ಕೊಡದೇ ಇದ್ರೂ ಕೂಡ ಕಳೆದ 2 ಬಜೆಟ್ ನಲ್ಲಿ ನಿರಂತರವಾಗಿ ಸತತವಾಗಿ ಅದೇನು ಬಜೆಟ್ ನಲ್ಲಿ ಒಂದಷ್ಟು ದುಡ್ಡನ್ನು ಭಾರತದ ಕಂಪನಿಗಳಿಗೆ ಕೊಟ್ಟು ಇಲ್ಲೇ ಡಿಫೆನ್ಸ್ ಎಕ್ವಿಪ್ಮೆಂಟ್ ಮತ್ತು ಸಿಸ್ಟಮ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಯಾವಾಗ ಆತ್ಮ ನಿರ್ಭರ್ ಅಂತ ಪಾಲಿಸಿ ತಗೊಂಡ್ಬಂದ್ರು ಮೇ 2020 ಅಲ್ಲಿಗೆ ನಮ್ಮ ದೇಶದ ಕಂಪನಿಗಳು ಒಂದಷ್ಟು ಪ್ರಾಫಿಟಬಲ್ ಆದವು. ಈಗ ನಿಮ್ಮ ಮುಂದೆ ಆ ಪಟ್ಟಿಯನ್ನಿಟ್ಟಿದ್ದೇನೆ. ಪಬ್ಲಿಕ್ ಸೆಕ್ಟರ್ ಡಿಫೆನ್ಸ್ ಸ್ಟಾಕ್ಸ್ ಪರ್ಫಾರ್ಮೆನ್ಸ್. HAL ಸ್ಪೆಕ್ಟಾಕ್ಯುಲರ್ ಗ್ರೋತ್ ಕುದುರೆ ತರ ಓಡ್ತಾ ಇದೆ. ರಿಟರ್ನ್ಸ್ ಇನ್ 2020 to 2023 3 ವರ್ಷದಲ್ಲಿ 92% ಪರ್ ಆನಮ್. 2020ಕ್ಕಿಂತ ಮುಂಚೆ 3 ವರ್ಷ -32% ಪರ್ ಆನಮ್. ಭಾರತ್ ಎಲೆಕ್ಟ್ರಾನಿಕ್ಸ್ ಕಳೆದ 3 ವರ್ಷದಲ್ಲಿ 71% ಪರ್ ಆನಮ್, ಮತ್ತೆ 3 ವರ್ಷದ ಕೆಳಗೆ -23% ಪರ್ ಆನಮ್. BML ಕಳೆದ 3 ವರ್ಷದಲ್ಲಿ 47% ಪರ್ ಆನಮ್, ಅದಕ್ಕಿಂತ ಮುಂಚೆ 3 ವರ್ಷ -22% ಪರ್ ಆನಮ್. ಭಾರತ್ ಡೈನಾಮಿಕ್ಸ್ ಪರ್ಸೆಂಟೇಜ್ ರಿಟರ್ನ್ಸ್ 2020 to 23 75% ಪರ್ ಆನಮ್, ಅದಕ್ಕಿಂತ ಮುಂಚೆ 3 ವರ್ಷ -22% ಪರ್ ಆನಮ್. Even non-PSU defense stocks have done well in the last. PSU defense stocks ಏನೋ ಚೆನ್ನಾಗಿ ನಡೀತಾ ಇದೆ. PSU defense stocks ಚೆನ್ನಾಗಿ ಮೇಲಕ್ಕೆ ಹೋಗ್ತಾ ಇದೆ. ಆದರೆ ಅದರೊಡನೆ ಇತರ ಪ್ರೈವೇಟ್ ಕಂಪನಿಗಳು ಕೂಡ ಅಷ್ಟೇ ಮೇಲಕ್ಕೆ ಹೋಗ್ತಾ ಇದ್ದಾವೆ. However, PSU stocks doing well is quite rare. ಸಾಮಾನ್ಯವಾಗಿ ನಮ್ಮ ಕಾರ್ಯಾಗಾರದಲ್ಲಿ ನಾವು ಹೇಳೋದೇನು ಅಂತಂದ್ರೆ ಸರ್ಕಾರಕ್ಕೆ ಸಂಬಂಧಪಟ್ಟ ಯಾವ ಷೇರುಗಳನ್ನು ಮುಟ್ಟಬೇಡಿ, ಸ್ಪೆಷಲಿ PSU, ಯಾಕಂದ್ರೆ ಪರ್ಫಾರ್ಮೆನ್ಸ್ ಬಹಳ ವೀಕ್ ಇದೆ. ಆದರೆ ಡಿಫೆನ್ಸ್ ಸ್ಟಾಕ್ ಗಳದ್ದು ಕತೆ ಎಂಟೈರ್ಲಿ ಡಿಫರೆಂಟ್ ಇದೆ, ಕಾಂಟ್ರರಿ ಟು ಕಾಮನ್ ಎಕ್ಸ್ಪೆಕ್ಟೇಷನ್. Previously, defense PSU stocks were not profitable, but things have changed since May 2020. ಸದ್ಯದ ಮಟ್ಟಿಗೆ ಡೊಮೆಸ್ಟಿಕ್ ಕಂಪನೀಸ್ ಹತ್ರ ಅಂತಹ ಕೇಪಬಿಲಿಟಿ ಇಲ್ಲ ಟು ಪ್ರೊಡ್ಯೂಸ್ ಮೆನಿ ಆಫ್ ದಿ ಎಕ್ವಿಪ್ಮೆಂಟ್ಸ್ ರಿಕ್ವೈರ್ಡ್ ಫಾರ್ ದ ಇಂಡಿಯನ್ ಡಿಫೆನ್ಸ್ ಫೋರ್ಸಸ್. ಆದರೆ ಲೋಕಲ್ ಕಂಪನೀಸ್ ಕ್ಯಾನ್ ಕೊಲಾಬರೇಟ್ ವಿತ್ ಫಾರಿನ್ ಕಂಪನೀಸ್ ಫಾರ್ ಟೆಕ್ನಾಲಜಿ ಶೇರಿಂಗ್ ಆರ್ ಟು ಮ್ಯಾನುಫ್ಯಾಕ್ಚರ್ ಜಾಯಿಂಟ್ಲಿ ಇನ್ ಇಂಡಿಯಾ. ದೆನ್ ದ ಡೊಮೆಸ್ಟಿಕ್ ಕಂಪನೀಸ್ ಮೇ ಗ್ರೋ ಫರ್ದರ್. ಇದು ಒಂದು ಒಳ್ಳೆಯ ಐಡಿಯಾ ನಮ್ಮ ಪ್ರೈಮ್ ಮಿನಿಸ್ಟರ್. ಏನು ಅಂತಂದ್ರೆ ಯಾವ ಗೂಡ್ಸ್ ಅನ್ನು ನಮ್ಮ ದೇಶದಲ್ಲಿ ನಾವು ಮ್ಯಾನುಫ್ಯಾಕ್ಚರ್ ಮಾಡೋದಿಲ್ಲೋ ಅದಕ್ಕೆ ಬೇರೆಯವರಿಂದ ಟೆಕ್ನಾಲಜಿ ಹೆಲ್ಪ್ ತಗೊಂಡು ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋದು, ಮತ್ತೆ ಸ್ವಲ್ಪ ವರ್ಷದ ಮೇಲೆ ಆ ಟೆಕ್ನಾಲಜಿ ಭಾರತದಲ್ಲಿ ಕೂಡ ಉಳ್ಕೊಳ್ಳುತ್ತೆ. ಕಳೆದ ಕೆಲವು ವರ್ಷಗಳಿಂದ ಡಿಫೆನ್ಸ್ ಸ್ಟಾಕ್ ನಲ್ಲಿ ಒಂದು ದೊಡ್ಡ ರ್ಯಾಲಿ ಸ್ಟಾರ್ಟ್ ಆಗಿದೆ. HAL ನೋಡಿದ್ರೆ ನಿಮಗೊಂದಷ್ಟು ಐಡಿಯಾ ಸಿಗುತ್ತೆ. BL ಕೂಡ ಹಾಗೇನೆ ಮೇಲಕ್ಕೆ ಹೋಗ್ತಾ ಇದೆ. ಇವೆಲ್ಲವಕ್ಕೂ ಕಾರಣ ಏನು ಅಂತಂದ್ರೆ ಸರ್ಕಾರ ಕೊಟ್ಟಂತ ದೊಡ್ಡ ಆರ್ಡರ್ ಮತ್ತು ಎಕ್ಸ್ಪೋರ್ಟ್ ಆರ್ಡರ್ಗಳು ಸಿಗ್ತಾ ಇರೋದು ಈ ಕಂಪನಿಗಳಿಗೆ. ಭಾರತೀಯರ ಎಲ್ಲರ ನಿರೀಕ್ಷೆ ಏನು ಅಂತಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಭಾರತ ವಿಲ್ ಬಿಕಮ್ ಡೊಮೆಸ್ಟಿಕಲಿ ಸಕ್ಸಸ್ಫುಲ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಆಲ್ ದ ಎಕ್ವಿಪ್ಮೆಂಟ್ ಇಟ್ ರಿಕ್ವೈರ್ಸ್. ಈ ವಿಡಿಯೋದ ಕೊನೆಯಲ್ಲಿ ನಿಮಗೊಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಭಾರತದಲ್ಲಿ ಲಾರ್ಜ್ ನಂಬರ್ ಆಫ್ PSU ಸ್ಟಾಕ್ಸ್ ಇದಾವೆ. ಕಳೆದ 2-3 ವರ್ಷದಲ್ಲಿ ಒಳ್ಳೆ ರಿಟರ್ನ್ಸ್ ಕೊಟ್ಟಿದ್ದಾವೆ. ನಿಮ್ಮ ಪ್ರಕಾರ ಇನ್ನು 5-10 ವರ್ಷ ಇದೇ ರಿಟರ್ನ್ಸ್, ಒಳ್ಳೆಯ ರಿಟರ್ನ್ಸ್, ಪ್ರಾಫಿಟಬಲ್ ಆಗಿ ಮುಂದುವರಿಯುತ್ತಾ?
ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.